ವಿದ್ವಾನ್ ಕಿರಣ್ ಪಡುವಣಮೂರು ಇವರಿಂದ ನಡೆಸಲ್ಪಡುವ ಭಗವದ್ಗೀತಾ ಪಾರಾಯಣ ಶಿಕ್ಷಣ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೀತಾ ಇದೆ. ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆ, ವಿಷ್ಣುಮೂರ್ತಿ ನಗರ, ಕೆಳಾರ್ಕಳ ಬೆಟ್ಟುವಿನಲ್ಲಿ ನಡೀತಾ ಇರುವಂತಹ ಭಗವದ್ಗೀತಾ ಪಾರಾಯಣ ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಬೆಳಗ್ಗೆ 7:30ರಿಂದ ಪ್ರತಿದಿನ 2 ಗಂಟೆಗಳ ಕಾಲ ಶ್ಲೋಕ ಮತ್ತು ಭಗವದ್ಗೀತೆಯ ಒಂದು ಅಧ್ಯಾಯದ ಅಧ್ಯಯನ ನಡೆಸಲಾಗ್ತಾ ಇದ್ದು, ಅನೇಕ ಮಂದಿ ವಿದ್ಯಾರ್ಥಿಗಳು ಸೇರಿದಂತೆ ವಯೋವೃದ್ಧರು ಕೂಡ ಭಗವದ್ಗೀತೆಯ ಅಧ್ಯಯನವನ್ನ ನಡೆಸುವುದರ ಜೊತೆಗೆ ಶ್ಲೋಕಗಳ ಪಠನದಲ್ಲಿ ಪ್ರಾವೀಣ್ಯತೆಯನ್ನ ಪಡೆದಿದ್ದಾರೆ. अव्यक्तं परिपासते सर्वत्र गमचित्यं च उत्तमचलं ध्रुवम् अव्यक्तं परिपासते सर्वत्र गमचित्यं च उत्तमचलं ध्रुवम् संयम्येन्द्रियं ग्रामं सर्वत्र समबुद्धयः ನಾವು ಕೂಡ ಒಂದು ಅಗ್ರಹಾರದಲ್ಲಿ ಬೆಳೆದವರು. ಅಗ್ರಹಾರದಲ್ಲಿ ಬೆಳೆಯುವಾಗ ನಮಗೆ ಬೆಳಗ್ಗೆ ಎದ್ದ ಕೂಡಲೇ ದೇವಸ್ಥಾನದಲ್ಲಿ ಪ್ರವಚನವನ್ನು ಕೇಳಿ ಅಭ್ಯಾಸ ಆಗಿದ್ದರಿಂದ ನಮ್ಮ ಮನೆಯಲ್ಲಿ ಕೂಡ ಇಂತಹ ಒಂದು ಕಾರ್ಯಕ್ರಮ ಆಗಬೇಕನ್ನ ದೊಡ್ಡ ಅನುದಾನವಾಗಿತ್ತು. ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಒಂದು ಮನೆಯಲ್ಲಿರುವುದರಿಂದ ಅಲ್ಲೇನು ಮೈಕಾಡಿದ್ರು ನಮ್ಮ ಗ್ರಾಮಕ್ಕೆ ಕೇಳುವುದು ತುಂಬಾ ಕಷ್ಟ ಸಾಧ್ಯ. ಆದ್ದರಿಂದ ಈ ಕ್ಷೇತ್ರವನ್ನು ನಾನು ಗುರುತಿಸಿದೆ. ಇಲ್ಲಿ ಯಾವುದೇ ಒಂದು ಭಜನೆ ಹಾಕಿದ್ರು ಏನಾಗಿದ್ರು ಇಡೀ ಗ್ರಾಮಕ್ಕೆ ಕೇಳುವಂತ ವ್ಯವಸ್ಥೆ ಇರುವುದರಿಂದ ಈ ಕ್ಷೇತ್ರದಲ್ಲಿ ಒಳ್ಳೆಯ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಶ್ರೀಯುತ ವಿದ್ವಾನ್ ಕಿರಣ್ ಕುಮಾರ್ ಅವರು. ಎಷ್ಟು ವರ್ಷ ಇದ್ರು ಬೆಳಿಗ್ಗೆ 5:30ರಿಂದ ಹೊರಟು 7 ಗಂಟೆಗೆ ಉಡುಪಿಗೆ ತಲುಪುತ್ತಿದ್ರು. ಒಂದು ದಿನ ಬರುವಾಗ ಅವರಿಗೆ ಯಾರು ಎದುರು ಬಂದು ಸ್ವಲ್ಪ ತಲೆ ಕೂಡ ಗಾಯ ಆಗಿತ್ತು. ಅದರ ಕಾರಣದಲ್ಲಿ ಅದು ಗಂಡ ಹಾಕಿಕೊಂಡಿದ್ದ ಹೇಳಿದ್ರು ನನಗೆ ಸ್ವಲ್ಪ ಆಯಿಂಟ್ಮೆಂಟ್ ಕೊಡಿ ಅಂತ. ಆವಾಗಲೇ ಗೊತ್ತಾಯ್ತು ಅವರಿಗೆ ಎಷ್ಟು ಕಷ್ಟದಲ್ಲಿ ಬರ್ತಾ ಇದ್ದಾರೆ. ಅದರ ಪ್ರತಿಫಲ ಏನು ತಿಳಿದಿರೋದು ತುಂಬಾ ನಡೆಯಿತು. ಯಾಕಂದ್ರೆ ಎಲ್ಲ ಮಕ್ಕಳು ಕೂಡ ಕಷ್ಟಪಟ್ಟು ಮಾಡಿದ್ವಿ. ಇಷ್ಟು ಒಳ್ಳೆಯ ಕಷ್ಟಪಟ್ಟು ಮಾಡ್ತಾರೆ ನಾನು ಕೂಡ ಆಲೋಚಿಸಿರಲಿಲ್ಲ. ಯಾಕಂದ್ರೆ ಭಗವದ್ಗೀತೆ ಸುಲಭದ ಕೆಲಸ ಅಲ್ಲ. ಯಾವಾಗ ಹೇಳ್ತಾರೆ ವೇದ ಅಂದ್ರೆ ಕಬ್ಬಿಣದ ಕಡಲೆ ಹೇಳ್ತಾರೆ. ಅದನ್ನು ವ್ಯಾಸರು ವೇದವನ್ನು ಹೇಳಿದ್ರೆ ಜನಸಾಮಾನ್ಯರಿಗೆ ಅದರ ಅರ್ಥ ತಿಳಿಯಬೇಕು ಅನ್ನುವ ಉದ್ದೇಶದಿಂದ ಪುರಾಣಗಳನ್ನು ಬಂದರು. ಪುರಾಣಗಳು ಕೂಡ ಅಷ್ಟೇ ಸ್ವಲ್ಪ ಕಷ್ಟ ಅಂತ ಹೇಳಿದಾಗ ಭಗವಂತ ಕೃಷ್ಣ ಅರ್ಜುನರಿಗೆ ಭಗವದ್ಗೀತೆ ಪ್ರವಚನ ಮಾಡಿದ. ಆ ಭಗವದ್ಗೀತೆ ಜೀವನದಲ್ಲಿ ಆನಂದ ಪಡೆಯುವುದಕ್ಕಾಗಿ ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ 3 ಮಾರ್ಗಗಳನ್ನು ಹೇಳಿಕೊಟ್ಟು ಆ 3 ಮಾರ್ಗದಲ್ಲಿ ಒಂದು ಮಾರ್ಗದಲ್ಲಿ ನೀನು ನಡೆ. ಯಾವುದೇ ಮಾರ್ಗ ಆಗಿತ್ತು ನಿನಗಾಗಿ ಆ ಮಾರ್ಗದಲ್ಲಿ ನೀನು ಹೋಗುತ್ತಾ ಕೆಲ ಹಂತದವರಿಗೆ ಕಷ್ಟ ಆಗಬಹುದು. ಆದರೆ ಹಂತವನ್ನು ದಾಟಿದ್ರೆ ಮಾತ್ರ ಕೇವಲ ಆತ್ಮನನ್ನು
ಅದರೊಟ್ಟಿಗೆ ಕೃಷ್ಣನೇ ಹೇಳ್ತಾನೆ, ಸ್ವಲ್ಪ ಮುಖ್ಯಸ್ಥ ಧರ್ಮಸ್ಯ ರಾಯತೆ ಮಹತ್ವ. ಈ ದಾರಿ ಹೋಗಪ್ಪ ನೀವು, ಇನ್ನು ಭಯ ಇಲ್ಲ, ನಿವಾರಣೆ ಆಗುತ್ತೆ. ಯಾವನಿಗೆ ಭಯ ನಿವಾರಣೆ ಆಗ್ತದೋ, ಯಾವನಿಗೆ ಭಯ ನಿವಾರಣೆ ಆಗ್ತದೋ ಅವನಿಗೆ ದುಃಖ ಇಲ್ಲ. ನಾನಿವತ್ತು ವೇದಿಕೆಯಲ್ಲಿ ಯಾಕೆ ನಿರರ್ಗಳವಾಗಿ ಮಾತಾಡ್ತೇನೆ ಕೇಳಿದ್ರೆ, ನಾನು 1ನೇ ಕ್ಲಾಸಲ್ಲಿರುವಾಗಲೇ ಭಾಷಣ ಕಲಿತು ಹೋಗ್ತಾ ಇದ್ದೆ. ಅಂತ ನಡೆದಿದ್ದೋ ಅಳದಿದ್ದೋ ತಮಾಷೆ ಮಾಡ್ತಿದ್ರು ಗೊತ್ತಿಲ್ಲ. ಆದರೆ ಆ ಪ್ರಾಕ್ಟೀಸ್ ಆಗ್ತಾ ಆಗುತ್ತಾ ಆ ಭಯ ಇಲ್ಲದೇ ಇರುವುದಿಲ್ಲ. ಇವತ್ತು ನಾನು ನಿರ್ಭಯನಾಗಿ ಈ ವೇದಿಕೆಯಲ್ಲಿ ಮಾತಾಡ್ತೇನೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ನಿರ್ಭಯನಾಗಿ ಬದುಕಬೇಕು. ಬದುಕು ಎನ್ನುವುದು ಒಂದು ಯುದ್ಧ ಭೂಮಿ. ಯುದ್ಧ ನೀನು ಮಾಡಲೇಬೇಕು. ಈ ಯುದ್ಧದಲ್ಲಿ ಗೆಲ್ಲಬೇಕು ಅಂತಾದರೆ ನಿನಗೆ ನಿರ್ಭಯತೆ ಬೇಕು. ಭಯಪಡಬೇಡ, ಎಲ್ಲವನ್ನು ಎದುರಿಸು. ಅದರೊಂದಿಗೆ ಕ್ಷಮೆ, ದಮ, ಇಂದ್ರಿಯ ನಿಗ್ರಹ, ಮನಸ್ಸಿನ ನಿಯಂತ್ರಣ, ತಾಳ್ಮೆ, ಕ್ಷಮೆ, ನಿಷ್ಕ್ರೋಧ, ಈ ಗುಣಗಳನ್ನೆಲ್ಲ ಬೆಳೆಸ್ಕೋ. ಯಾವಾಗ ನೀನು ಇದೆಲ್ಲವನ್ನು ಬೆಳೆಸ್ಕೊಳ್ತೀಯೋ ಆವಾಗ ನೀನು ಅದೇ ತಾನಾಗಿ ಸುಖ ಪಡೆಯುತ್ತೆ, ಆನಂದ ಪಡೆಯುತ್ತೆ. ಯಾಕಂತ ಹೇಳಿದ್ರೆ ಆನಂದ 1 ಲಕ್ಷ ರೂಪಾಯಿ ಕೊಡ್ತೇನೆ, 1 ಕೋಟಿ ರೂಪಾಯಿ ಕೊಡ್ತೇನೆ, 10 ಕೋಟಿ ರೂಪಾಯಿ ಕೊಡ್ತೇನೆ, ಇಡೀ ಪ್ರಪಂಚವನ್ನೇ ಕೊಡ್ತೇನೆ, ನನಗೆ ನೆಮ್ಮದಿ ಕೊಡು, ಆನಂದ ಕೊಡು ಹೇಳಿದ್ರೆ ಆನಂದ ಮಾರ್ಕೆಟಲ್ಲಿ ಸಿಗುತ್ತೆ.